ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ನಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೇಗೆ ಯಾವ ಒಂದು ವಿಡಿಯೋ ಯಾವ ಕ್ಯಾಟಗಿರಿ ಬೇಸ್ ಬರುತ್ತೆ ಅಂತ ಹೇಳಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನೊಂದು ಸಿಂಪಲ್ ಟ್ರಿಕ್ ಮೂಲಕ, ಅಂದರೆ ನೀವು ಯಾರದೇ ಒಂದು ಯೂಟ್ಯೂಬ್ ವಿಡಿಯೋನ ಸಿಂಪಲ್ಲಾಗಿ ಆ ಒಂದು ಲಿಂಕ್ನ ಕಾಪಿ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಮಾಡಿದರೆ ಸಾಕು, ಆ ಒಂದು ಯೂಟ್ಯೂಬರ್ ಯಾವ ಒಂದು ಕ್ಯಾಟಗರಿಲಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಇದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಸೊ ಏನಕ್ಕಪ್ಪ ಅಂದರೆ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳಿಗೆ ಗೊತ್ತಿರಲ್ಲ ಈ ಒಂದು ವಿಡಿಯೋ ಯಾವ ಕ್ಯಾಟಗರಿಗೆ ಬರುತ್ತೆ ಅಂಥೇಳಿ. ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೆ ಆ ಒಂದು ಕ್ಯಾಟಗರಿ ನಾಲೆಡ್ಜ್ ಇದ್ದೇ ಇರುತ್ತೆ, ಯಾವ ವಿಡಿಯೋ ಯಾವ ಕ್ಯಾಟಗರಿಗೆ ಹಾಕಬೇಕು ಅಂಥೇಳಿ. ಸೊ ಹಾಗೆ ನಾನು ಇಲ್ಲಿ ಒಂದು 2 ಅಥವಾ 3 ಜನ ದೊಡ್ಡ ಯೂಟ್ಯೂಬರ್ಗಳ ವಿಡಿಯೋನ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ, ಅವರ ಒಂದು ವಿಡಿಯೋ ಯಾವ ಕ್ಯಾಟಗರಿಗೆ ಹಾಕ್ತಿದ್ದಾರೆ ಅಂಥೇಳಿ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಿರೋದು ನಿಮ್ಮ ನೆಚ್ಚಿನ ಡಾಕ್ಟರ್ ಬ್ರೋ ಅವರ ವಿಡಿಯೋಯಿಂದನೇ. ಸೊ ನೋಡಿ, ಇವಾಗ ಡಾಕ್ಟರ್ ಬ್ರೋ ಅವರ ಚಾನಲ್ನ ಸರ್ಚ್ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಡಾಕ್ಟರ್ ಬ್ರೋ ಅವರು ಹಾಕಿರುವಂಥ ಲೇಟೆಸ್ಟ್ ವಿಡಿಯೋ. ಸೊ ನಾನು ಈ ಒಂದು ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಸೊ ಕಾಪಿ ಮಾಡ್ಕೊಂಡಿದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ಸಿಂಪಲ್ಲಾಗಿ ಕ್ರೋಮ್ಗೆ ಹೋಗಿ ಕ್ರೋಮಲ್ಲಿ ಜನ್ ಯೂಟ್ಯೂಬ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಜನ್ ಯೂಟ್ಯೂಬ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇನ್ನೊಂದು ಸಲ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿರಿ, ಜನ್ ಯೂಟ್ಯೂಬ್ ಅಂತ ಬಂತು ಗೊತ್ತಾ. ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಕಾಪಿ ಮಾಡಿರುವಂಥ ಲಿಂಕ್ನ ಪೇಸ್ಟ್ ಮಾಡಿ ಜಸ್ಟ್ ಗೋ ಮೇಲೆ ಕೊಡಿ. ಇಲ್ಲಿ ನೋಡಿ, ಡಾಕ್ಟರ್ ಬ್ರೋ ಅವರ ನೇಮು ಮತ್ತು ಅವರ ಒಂದು ಚಾನಲ್ ಯಾವ ಕ್ಯಾಟಗರಿಲಿ ಹಾಕಿದ್ದಾರೆ ಅಂದರೆ ಟ್ರಾವೆಲ್ ಆ್ಯಂಡ್ ಇವೆಂಟ್ಸಲ್ಲಿ ಹಾಕಿದ್ದಾರೆ. ಸೊ ನಾವೆಲ್ಲ ಅನ್ಕೊತಾ ಇದ್ವಿ ಡಾಕ್ಟರ್ ಬ್ರೋ ಅವರು ತಮ್ಮ ಚಾನಲ್ನ ಪೀಪಲ್ ಆ್ಯಂಡ್ ಬ್ಲಾಗ್ಸಲ್ಲಿ ಹಾಕಿರ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಅವರು ಪೀಪಲ್ ಆ್ಯಂಡ್ ಬ್ಲಾಗ್ಸಲ್ಲಿ ಹಾಕಿಲ್ಲ, ಟ್ರಾವೆಲ್ ಆ್ಯಂಡ್ ಇವೆಂಟ್ಸಲ್ಲಿ ಹಾಕಿದ್ದಾರೆ. ಸೊ ನಿಮಗೆ ಇವಾಗ ಅರ್ಥ ಆಯ್ತು ಅಂದ್ಕೊತೀನಿ. ಈ ರೀತಿಯಲ್ಲಿ ನೀವು ಒಂದು ಕ್ಯಾಟಗಿರಿನ ಟ್ರ್ಯಾಕ್ ಮಾಡ್ಕೋಬೋದು. ಸೊ ಇವಾಗ ಡಾಕ್ಟರ್ ಬ್ರೋ ಅವ್ರದ್ದು ಆಯಿತು, ಸೊ ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ ಆಯಿತು. ಇವಾಗ ಕೆಲವೊಬ್ಬರಿಗೆ ಕುಕ್ಕಿಂಗ್ ಚಾನಲಲ್ಲಿ ಯಾವ ಒಂದು ಇದಕ್ಕೆ ಹಾಕ್ಬೇಕಂತೇಳಿ ಗೊತ್ತಿರಲ್ಲ. ಸೊ ಇವಾಗ ನನಗೆ ಗೊತ್ತಿರುವಂಥ ಕುಕ್ಕಿಂಗ್ ಚಾನಲ್ ಅವರು ಫೇಮಸ್ ಅಂದರೆ ರೇಖಾ ಅಡುಗೆ. ಸೊ ಅವರ ಒಂದು ಚಾನಲ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ರೇಖಾ ಅಡುಗೆ ಅವರು ಯಾವ ಒಂದು ಕ್ಯಾಟಗರಿ ಹಾಕ್ಕೊಂಡಿದ್ದಾರೆ ಅಂತೇಳಿ ಸಿಂಪಲ್ ಶೇರ್ ಮಾಡ್ಕೊತೀನಿ. ಶೇರ್ ಆದಮೇಲೆ ಕಾಪಿ ಲಿಂಕ್ ಆದಮೇಲೆ ಡೈರೆಕ್ಟಾಗಿ ಮತ್ತೆ ನಾನು ಇವಾಗ ಕ್ರೋಮ್ಗೆ ಹೋಗ್ತಾ ಇದ್ದೀನಿ. ಸೊ ಕ್ರೋಮಲ್ಲಿ ಇಲ್ಲಿ ಮತ್ತೆ ಈಗ ನಾನು ಕಾಪಿ ಮಾಡ್ಕೊಂಡಿರೋಂಥ ಲಿಂಕ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಜಸ್ಟ್ ಪೇಸ್ಟ್ ಮಾಡಿದೆ ಮತ್ತು ಗೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ರೇಖಾ ಅಡುಗೆ. ಸೊ ರೇಖಾ ಅಡುಗೆ ಅವರು ಹೌ ಟು ಸ್ಟೈಲ್ ಕೊಟ್ಟಿದ್ದಾರೆ, ನಿಮಗೆ ಅರ್ಥ ಆಯ್ತು ಅಂದ್ಕೊತೀನಿ. ಸೊ ಈ ರೀತಿಯಾಗಿ ಯಾರದೇ ಒಂದು ಚಾನಲ್ನ ತುಂಬ ಈಸಿಯಾಗಿ ಯಾವುದೇ ಒಂದು ವಿಡಿಯೋ ಯಾವ ಒಂದು ಕ್ಯಾಟಗಿರಿಗೆ ಬರುತ್ತೆ, ಯಾವ ಕ್ಯಾಟಗಿರಿಲಿ ಹಾಕಿದ್ದಾರೆ ಅಂತ ಹೇಳಿ ತುಂಬ ಈಸಿಯಾಗಿ ತಿಳ್ಕೊಬೋದು. ಸೊ ಫೈನಲ್ ಆಗಿ ನಿಮಗೆ ಮಸ್ತ್ ಮಗ ಅವರ ಒಂದು ಚಾನಲ್ನ ತೋರಿಸ್ತೀನಿ ನಾನು, ಅವರು ಕೂಡ ಯಾವ ಒಂದು ಕ್ಯಾಟಗಿರಿಲಿ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಇವಾಗ ಇಲ್ಲಿ ನೋಡಿ, ಮಸ್ತ್ ಮಗ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ, ಮಸ್ತ್ ಮಗ ಅವರ ಚಾನಲ್ ವಿಡಿಯೋ ಕೂಡ ಬಂತು. ಇವಾಗ ಶೇರ್ ಮಾಡ್ತಿದ್ದೀನಿ, ಕಾಪಿ ಲಿಂಕ್ ಮಾಡಿಕೊಂಡೆ. ಸೊ ಡೈರೆಕ್ಟಾಗಿ ಇವಾಗ ಮತ್ತೆ ನಾನು ಜನ್ ಯೂಟ್ಯೂಬಿಗೆ ಬಂದು ಜಸ್ಟ್ ಇಲ್ಲಿ ಆ ಒಂದು ಲಿಂಕ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಮಸ್ತ್ ಮಗ ಅವರು ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸಲ್ಲಿ ಚಾನಲ್ ಕ್ಯಾಟಗರಿನ ಸೆಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಹಾಕಿರೋ ಅಂಥ ಒಂದು ನ್ಯೂಸ್ ಏನಿದೆ ಅದು ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸಲ್ಲಿ ಹಾಕಿದ್ದಾರೆ.